ಮಂಗಳೂರಿನ ಬ್ಲೂ ಬೇ ತಣ್ಣೀರು ಬಾವಿ ಇಕೋ ಬೀಚ್ನಲ್ಲಿ ಆರಂಭವಾಗಿರುವ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ನ 7ನೇ ಆವೃತ್ತಿ ಇಂದು ತೆರೆಬೀಳಲಿದೆ. ನವಮಂಗಳೂರು ಬಂದರು ಪ್ರಾಧಿಕಾರದ ಸಹಯೋಗದಲ್ಲಿ ಈ ಸಾಹಸ ಕ್ರೀಡೆ ಆಯೋಜನೆಯಾಗಿದೆ. ಈ ಪಂದ್ಯಾವಳಿಯಲ್ಲಿ ಉತ್ತಮ ಸಾಧನೆ ತೋರಿದ ಸರ್ಫರ್ಗಳನ್ನು ಏಷ್ಯನ್ ಗೇಮ್ಸ್ಗೆ ಆಯ್ಕೆ ಮಾಡಲಾಗುತ್ತದೆ. 18 ವರ್ಷದ ಒಳಗಿನ ಹಾಗೂ ಅದಕ್ಕೂ ಮೇಲ್ಪಟ್ಟ ವಿವಿಧ ವಿಭಾಗಗಳಲ್ಲಿ ಪಂದ್ಯ ಆಯೋಜಿಸಲಾಗಿದೆ. On the second maneuver, third carve looks to finish it on the beach and just. ಈ ಕುರಿತು ಪಂದ್ಯದ ಆಯೋಜಕ ಶಮಂತ್, ಕರ್ನಾಟಕ, ಗೋವಾ, ಆಂಧ್ರಪ್ರದೇಶ, ತಮಿಳುನಾಡು ರಾಜ್ಯಗಳ 80 ಕ್ರೀಡಾಪಟುಗಳು ಪಂದ್ಯದಲ್ಲಿ ಭಾಗವಹಿಸಿದ್ದಾರೆ. ಮುಂದಿನ ಸೆಪ್ಟೆಂಬರ್ನಲ್ಲಿ ಜಪಾನ್ನಲ್ಲಿ ನಡೆಯಲಿರುವ ಏಷ್ಯನ್ ಗೇಮ್ಸ್ಗೆ ಆಯ್ಕೆಯಾಗಲು ಇದು ಅರ್ಹತಾ ಪಂದ್ಯವಾಗಿ ಪರಿಗಣಿತವಾಗುತ್ತದೆ ಎಂದರು. ಟಾಪ್ 20 ಇದಾರಲ್ಲ ನ್ಯಾಷನಲ್ಸ್ ಅಲ್ಲಿ ಅವರೆಲ್ಲರೂ ಕಂಪೀಟ್ ಮಾಡ್ತಾ ಇದ್ದಾರೆ. ಪ್ಲಸ್ ಅದರ್ ಕ್ಯಾಟಗರೀಸ್ ಇದೆ. ಈಗ ಅಂಡರ್ 18, ಅಂಡರ್ 14 ಮೆನ್ ವಿಮೆನ್, ಅಂಡರ್ 18 ಮೆನ್ ಅಂಡ್ ವಿಮೆನ್, ಮತ್ತೆ ಓಪನ್ ಮೆನ್ ಅಂಡ್ ವಿಮೆನ್, ಈ ಎಲ್ಲ ಕ್ಯಾಟಗರೀಸ್ಗಳು ಇದೆ. ತರಬೇತುದಾರರಾದ ಪ್ರಮೋದ್, ಸರ್ಫಿಂಗ್ ಸಮಯದಲ್ಲಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಹಾನಿಯಾಗದಂತೆ ಎಲ್ಲ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮಂಗಳೂರು ಬೀಚ್ ಸರ್ಫಿಂಗ್ಗೆ ಸೂಕ್ತವಾದ ಸ್ಥಳವಾಗಿದೆ ಎಂದು ಹೇಳಿದರು. ಎಲ್ಲ ಸೇಫ್ಟಿ ಮೆಜರ್ಮೆಂಟ್ಸ್ ತಗೊಂಡಿದ್ದೀವಿ. ಎಲ್ಲ ಕಡೆ ಡಿಪಾರ್ಟ್ಮೆಂಟ್ NOC ತಗೊಂಡಿದ್ದೀವಿ. ಇದು ಕೋಸ್ಟಲ್ ಪೊಲೀಸ್ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ NOC ಆಗಿದೆ. ಮತ್ತೆ ಇದು ನ್ಯಾಷನಲ್ ಇವೆಂಟ್ ಆಗಿರೋದ್ರಿಂದ ಥ್ರೂಔಟ್ ಇಂಡಿಯಾದಿಂದ ಅಥ್ಲೀಟ್ಸ್ ಬಂದಿದ್ದಾರೆ. ಸರ್ಫರ್ ರಾಹುಲ್, ಮಂಗಳೂರಿನಲ್ಲಿ 4ನೇ ಬಾರಿಗೆ ಪಂದ್ಯದಲ್ಲಿ ಭಾಗಿಯಾಗಿದ್ದು ಸಂತಸ ತಂದಿದೆ ಎಂದರು. The waves are really lovely and the monsoon swell and it's getting better. Last weeks are really good and a little bit slow down today but still a perfect condition for competitions. It's a lovely beach here. ಸರ್ಫರ್ಗಳಾದ ಸಂಧ್ಯಾ ಹಾಗೂ ದೇವಿ ಓಪನ್ ವಿಮೆನ್ಸ್ ವಿಭಾಗದಲ್ಲಿ ಭಾಗವಹಿಸಿದ್ದು ಹೊಸ ಅನುಭವ ದೊರೆತಿದೆ. ಫಲಿತಾಂಶದ ಬಗ್ಗೆ ಕುತೂಹಲವಿದೆ ಎಂದು ತಿಳಿಸಿದರು. Really fun out here. Yeah, it's new conditions. I'm used to a point break, so it's good to surf this, good to get used to different conditions, different waves. Excited for tomorrow.